ಸರ್ಕಾರದ ಯೋಜನೆಗಳೇನಿದೆ ಅದೆಲ್ಲನೂ ಕೂಡ ನರೇಂದ್ರ ಮೋದಿ ನೇತೃತ್ವದಲ್ಲಿ ಮೊನ್ನೆನೂ ಕೂಡ ಬಡ್ಜೆಟಲ್ಲಿ ರೈತರಿಗೆ ಒಳ್ಳೆಯದಾಗುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾರೋ ಕೆಲವರೆಲ್ಲರೂ ಕೂಡ ಕಮ್ಯುನಿಸ್ಟ್ ಪ್ರೇರಿತವಾಗಿ, ಕಾಂಗ್ರೆಸ್ ಪ್ರೇರಿತವಾಗಿ ಹೋರಾಟಗಳನ್ನು ಮಾಡಿದ್ರೆ ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ. ಕೇಂದ್ರ ಸರ್ಕಾರ 6,000 ಹಣ ಕೊಡ್ತಾ ಇದ್ದಾರಲ್ಲ ಪ್ರತಿ ರೈತರಿಗೂ. ಹಿಂದೆ ಇತ್ತ ಈ ಯೋಜನೆ. ಬಸವರಾಜ ಬೊಮ್ಮಾಯಿ ರೈತರ ಮಕ್ಕಳಿಗೆಲ್ಲ ವಿದ್ಯಾನಿಧಿ ಅಂತ ಕೊಟ್ಟಿದ್ರು, ಅದನ್ನ ಸ್ಟಾಪ್ ಮಾಡಿದ್ರು. ಅದನ್ನೇನ ಕೇಳ್ತಾ ಇದ್ದಾರೆ ಯಾರನ್ನ ರೈತರು? ಕೇಳ್ಬೇಕಲ್ಲ, ಅದನ್ನು ಕೇಳಿದ್ರಲ್ಲ. ಈಗ ರಸಗೊಬ್ಬರ ಎಲ್ಲ ಕಡೆ ಕಾಳೆ ಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ, ಎಲ್ಲ ಕಡೆ ಸೀಸ್ ಮಾಡ್ತಾ ಇದ್ದಾರೆ. ಕೋಟಿ ಕೋಟಿ ರಸಗೊಬ್ಬರಗಳನ್ನ ರಾಜ್ಯ ಸರ್ಕಾರನೇ ಕುಮ್ಮಕ್ನಿಂದ ಎಲ್ಲ ಕಡೆ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಹೋಗ್ತಾ ಇದೆ. ಅದರಿಂದ ನ್ಯಾಯ ಎಲ್ಲರಿಗೂ ಒಂದೇ. ಈ ಬಿಜೆಪಿಯನ್ನ ಟಾರ್ಗೆಟ್ ಮಾಡಿ ಕಾಂಗ್ರೆಸ್ ಅವರು ಕೇಸ್ಗಳನ್ನ ದಾಖಲು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಹಣನೂ ಖರ್ಚು ಮಾಡ್ತಾ ಇದ್ದಾರೆ. ನಾವು ಕಾನೂನ ಅಡಿಯಲ್ಲಿ ನಾವು ಫೈಟ್ ಮಾಡಿದ್ರಿ, ಮತ್ತೆ ಕಾನೂನ ಮೊರೆ ಹೋಗ್ತೀರಿ, ಬೈರ್ತಿ ಬಸವರಾಜ್ ಈಗಾಗಲೇ ಸರೆಂಡರ್ ಆಗಿದ್ದಾರೆ. ಅವರೇ ಬಂದು ಸರೆಂಡರ್ ಆಗಿದ್ದಾರೆ. ನಾನು ಕೂಡ ನಾಳೆ ಅವ್ರ ಮನೆಗೆ ಹೋಗಿ ಭೇಟಿ ಮಾಡೋನಿದ್ದೀನಿ. ನಾನು ಕೂಡ ನಾಳೆ ಅವ್ರ ಮನೆಗೆ ಹೋಗಿ ಭೇಟಿ ಮಾಡ್ತೀನಿ. ಇದು ರಾಜಕೀಯ ಪ್ರೇರಿತವಾಗಿ ಮಾಡಿರುವಂಥ ಒಂದು ಷಡ್ಯಂತ್ರ. ಅದರಿಂದ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಅವರು ಅನುಭವಿಸ್ತಾರೆ. ಇದೆ ಯಾರ್ಯಾರು ಈ ಥರ ದ್ವೇಷದ ರಾಜಕಾರಣವನ್ನು ಮಾಡ್ತಾರೋ ಅದು ಪ್ರತಿಫಲ ಇದ್ದೇ ಇರುತ್ತೆ. ಅದರಿಂದ ಅವರು ಕಾನೂನಿಗೆ ಶರಣಾಗಿದ್ದಾರೆ. ಇನ್ನು ಕಾನೂನು ಏನು ತೀರ್ಮಾನ ತೆಗೆದುಕೊಳ್ತಾ ಅದಕ್ಕೆಲ್ಲ ನಾವು ಬದ್ಧರಾಗಿರ್ತೀವಿ. ಸರ್ಕಾರದ ಯೋಜನೆಗಳೇನಿದೆ ಅದೆಲ್ಲನೂ ಕೂಡ ನರೇಂದ್ರ ಮೋದಿ ನೇತೃತ್ವದಲ್ಲಿ ಮೊನ್ನೆನೂ ಕೂಡ ಬಡ್ಜೆಟಲ್ಲಿ ರೈತರಿಗೆ ಒಳ್ಳೆಯದಾಗುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾರೋ ಕೆಲವರೆಲ್ಲರೂ ಕೂಡ ಕಮ್ಯುನಿಸ್ಟ್ ಪ್ರೇರಿತವಾಗಿ, ಕಾಂಗ್ರೆಸ್ ಪ್ರೇರಿತವಾಗಿ ಹೋರಾಟಗಳನ್ನು ಮಾಡಿದ್ರೆ ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ. ಕೇಂದ್ರ ಸರ್ಕಾರ 6,000 ಹಣ ಕೊಡ್ತಾ ಇದ್ದಾರಲ್ಲ ಪ್ರತಿ ರೈತರಿಗೂ. ಹಿಂದೆ ಇತ್ತ ಈ ಯೋಜನೆ. ಬಸವರಾಜ ಬೊಮ್ಮಾಯಿ ರೈತರ ಮಕ್ಕಳಿಗೆಲ್ಲ ವಿದ್ಯಾನಿಧಿ ಅಂತ ಕೊಟ್ಟಿದ್ರು, ಅದನ್ನ ಸ್ಟಾಪ್ ಮಾಡಿದ್ರು. ಅದನ್ನೇನ ಕೇಳ್ತಾ ಇದ್ದಾರೆ ಯಾರನ್ನ ರೈತರು? ಕೇಳ್ಬೇಕಲ್ಲ, ಅದನ್ನು ಕೇಳಿದ್ರಲ್ಲ. ಈಗ ರಸಗೊಬ್ಬರ ಎಲ್ಲ ಕಡೆ ಕಾಳೆ ಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ, ಎಲ್ಲ ಕಡೆ ಸೀಸ್ ಮಾಡ್ತಾ ಇದ್ದಾರೆ. ಕೋಟಿ ಕೋಟಿ ರಸಗೊಬ್ಬರಗಳನ್ನ ರಾಜ್ಯ ಸರ್ಕಾರನೇ ಕುಮ್ಮಕ್ನಿಂದ ಎಲ್ಲ ಕಡೆ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಹೋಗ್ತಾ ಇದೆ. ಅದರಿಂದ ನ್ಯಾಯ ಎಲ್ಲರಿಗೂ ಒಂದೇ. ಈ ಬಿಜೆಪಿಯನ್ನ ಟಾರ್ಗೆಟ್ ಮಾಡಿ ಕಾಂಗ್ರೆಸ್ ಅವರು ಕೇಸ್ಗಳನ್ನ ದಾಖಲು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಹಣನೂ ಖರ್ಚು ಮಾಡ್ತಾ ಇದ್ದಾರೆ. ನಾವು ಕಾನೂನ ಅಡಿಯಲ್ಲಿ ನಾವು ಫೈಟ್ ಮಾಡಿದ್ರಿ, ಮತ್ತೆ ಕಾನೂನ ಮೊರೆ ಹೋಗ್ತೀರಿ. ಬೈರ್ತಿ ಬಸವರಾಜ್ ಈಗಾಗಲೇ ಸರೆಂಡರ್ ಆಗಿದ್ದಾರೆ. ಅವರೇ ಬಂದು ಸರೆಂಡರ್ ಆಗಿದ್ದಾರೆ. ನಾನು ಕೂಡ ನಾಳೆ ಅವ್ರ ಮನೆಗೆ ಹೋಗಿ ಭೇಟಿ ಮಾಡೋನಿದ್ದೀನಿ. ನಾನು ಕೂಡ ನಾಳೆ ಅವ್ರ ಮನೆಗೆ ಹೋಗಿ ಭೇಟಿ ಮಾಡ್ತೀನಿ. ಇದು ರಾಜಕೀಯ ಪ್ರೇರಿತವಾಗಿ ಮಾಡಿರುವಂಥ ಒಂದು ಷಡ್ಯಂತ್ರ. ಅದರಿಂದ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಅವರು ಅನುಭವಿಸ್ತಾರೆ. ಇದೆ ಯಾರ್ಯಾರು ಈ ಥರ ದ್ವೇಷದ ರಾಜಕಾರಣವನ್ನು ಮಾಡ್ತಾರೋ ಅದು ಪ್ರತಿಫಲ ಇದ್ದೇ ಇರುತ್ತೆ. ಅದರಿಂದ ಅವರು ಕಾನೂನಿಗೆ ಶರಣಾಗಿದ್ದಾರೆ. ಇನ್ನು ಕಾನೂನು ಏನು ತೀರ್ಮಾನ ತೆಗೆದುಕೊಳ್ತಾ ಅದಕ್ಕೆಲ್ಲ ನಾವು ಬದ್ಧರಾಗಿರ್ತೀವಿ.